ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 11 ಮೇ 2026ರಿಂದ 17 ಮೇ 2026 ವಾರ ಭವಿಷ್ಯ ಅಂದರೆ ಸೋಮವಾರದಿಂದ ಭಾನುವಾರ 11, 12, 13, 14, 15, 16, 17 ಒಂದು ವಾರ, ಸೋಮವಾರದಿಂದ ಭಾನುವಾರದವರೆಗೂ. ಹಂಗಾರೆ 17ನೇ ತಾರೀಕು ವಿಶೇಷ ಏನು ಅಂದ್ರೆ ಅಧಿಕ ಮಾಸ ಆರಂಭ, ಅದನ್ನ ಮಲಮಾಸ ಅಂತೀವಿ. ಏನಕ್ಕೆ ಅಧಿಕ ಮಾಸ ಅನ್ನುವಂಥ ವಿಚಾರ ತಿಂಗಳ ಭವಿಷ್ಯದಲ್ಲಿ ತಿಳಿಸ್ಬಿಟ್ಟಿದ್ದೀನಿ. ಈಗ ವಾರ ಭವಿಷ್ಯದಲ್ಲಿ ನಾನು ತಿಳಿಸಲ್ಲ. ನೀವು ಅಧಿಕ ಮಾಸ ಅಂದಾಗ ಯಾವುದೇ ಶುಭ ಕಾರ್ಯಗಳನ್ನ ಮಾಡಬಾರದು. ಶಾರ್ಟ್ ಟರ್ಮ್ ಅಲ್ಲಿ ಹೇಳ್ತಾ ಇದ್ದೀನಿ. ದಾನ ಧರ್ಮಗಳು ಮಾಡಬೇಕು, ಪೂಜೆಗಳನ್ನ ಮಾಡಬೇಕು. ನೀವು ಆಧ್ಯಾತ್ಮಿಕವಾಗಿ ಶಕ್ತಿಶಾಲಿಯಾಗುವಂತಹ ಮಾಸ. 3 ವರ್ಷಕ್ಕೊಂದ್ಸಲ ಅಧಿಕ ಮಾಸ ಬರುತ್ತೆ. ಕ್ಷಯ ಮಾಸ ಬರೋದು ಬಹಳ ಕಡಿಮೆ ಅನ್ನೋದನ್ನ ತಿಳ್ಕೋಬೇಕು. ಈ ವರ್ಷ 2026 13 ತಿಂಗಳು, ಒಂದು ವರ್ಷಕ್ಕೆ 12 ತಿಂಗಳು ಅಂದ್ರೆ ಈ ವರ್ಷ 13 ತಿಂಗಳು ಇದು ಪುರುಷೋತ್ತಮ ಆಗುವಂತಹ ಮಾಸ. ಭಗವದ್ಗೀತೆಯನ್ನ ಓದಿ, ವಿಷ್ಣು ಸಹಸ್ರ ನಾಮವನ್ನ ಜಪ ಮಾಡಿ, ಜಪ ಮಾಡಲ್ಲ ನಾನು ಅಂದ್ರೆ ಧ್ಯಾನ ಮಾಡಿ, ಈ ತರ ದಾನ ಧರ್ಮ ಜಪ ಮಾಡುವಂತಹ ಮಾಸ ಯಾವಾಗಿಂದ ಆರಂಭ ಆಗುತ್ತೆ? ಈ ವಾರದ 17ನೇ ತಾರೀಕು ಭಾನುವಾರದಿಂದ ಅಧಿಕ ಮಾಸ ಆರಂಭ ಆಗುತ್ತೆ. ತಿಂಗಳ ಭವಿಷ್ಯ ಯಾರ್ಯಾರು ನೋಡ್ತೀರಿ, ನಿಮಗೆಲ್ಲ ನನ್ನ ಚಾನಲ್ ಅಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಡಿಟೈಲ್ ಆಗಿ ನಾನು ತಿಳಿಸಿದ್ದೀನಿ. ಈ ವಾರದ ಬಹಳ ವಿಶೇಷ ಅಂದ್ರೆ 11 ಮೇ 2026 ಸೋಮವಾರ ಹನುಮ ಜಯಂತಿ, 13 ಮೇ 2026 ಬುಧವಾರ ಏಕಾದಶಿ, 16 ಮೇ 2026 ಬಾದಾಮಿ ಅಮಾವಾಸ್ಯೆ ಶನಿವಾರ ದಿವಸ. ಈ ವಾರ ಚಂದ್ರ ಶತಭಿಷ ನಕ್ಷತ್ರ, ಪೂರ್ವ ಭಾದ್ರ, ಉತ್ತರ ಭಾದ್ರ, ರೇವತಿ, ಅಶ್ವಿನಿ, ಭರಣಿ ಮತ್ತು ಕೃತಿಕಾ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಈ ವಾರದಲ್ಲಿ 4 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ. 11 ಮೇ 2026 ತನ್ನ ಸ್ವಕ್ಷೇತ್ರಕ್ಕೆ ರಾಷ್ಟ್ರಾಧಿಪತಿಯಾದಂತಹ ಮಂಗಳ ಮೀನ ರಾಶಿಯಿಂದ ಮೇಷ ರಾಶಿಗೆ ಸಂಚಾರ ಆಗ್ತಾನೆ. 14 ಮೇ 2026 ಬುಧ ಮೇಷ ರಾಶಿಯಿಂದ ವೃಷಭ ರಾಶಿಗೆ ಸಂಚಾರ. ವೃಷಭ ರಾಶಿಯಲ್ಲಿರುವಂತಹ ಶುಕ್ರ ಮಿಥುನ ರಾಶಿಗೆ ಸಂಚಾರ. 15 ಮೇ 2026 ಸೂರ್ಯ ಕೂಡ ರಾಶಿ ಪರಿವರ್ತನೆ, ಮೇಷ ರಾಶಿಯಿಂದ ವೃಷಭ ರಾಶಿಗೆ. ಇಷ್ಟೆಲ್ಲ ಗ್ರಹಗಳ ಸಂಚಾರದ ಆಧಾರದ ಮೇಲೆ ಈ ವಾರ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ನಾವೆಲ್ಲ ಧರ್ಮವನ್ನ ಬಿಡಬಾರ್ದು. ಧರ್ಮೋ ರಕ್ಷತಿ ರಕ್ಷತಃ. ನಾವೇನ್ ಮಾಡ್ತೀವಿ, ನಮ್ಮ ಧರ್ಮವನ್ನೇ ಮರ್ತು ಬಿಡ್ತೀವಿ. ಕ್ರಿಶ್ಚಿಯನ್ಸ್ ಕರೆದ್ರೆ ಕ್ರಿಶ್ಚಿಯನ್ ಹಿಂದೆ ಹೊರಟೋಗ್ತೀವಿ, ಮುಸ್ಲಿಮ್ಸ್ ಕರೆದ್ರೆ ಮುಸ್ಲಿಂ ಮುಂದೆ ಹೊರಟೋಗ್ತೀವಿ. ಮುಸ್ಲಿಂ ಹುಡುಗಿ ಸಿಕ್ಕಿದ್ಲಾ, ಓ ಬೇಡ ಬಿಡು ಹಿಂದೂ ಧರ್ಮ ಅಂತ ಮುಸ್ಲಿಮ ಕನ್ವರ್ಟ್ ಆಗ್ಬಿಡ್ತೀವಿ. ಕ್ರಿಶ್ಚಿಯನ್ ಹುಡುಗಿ ಸಿಕ್ಕಿದ್ಲಾ, ವಧುನೋ ವರನೋ ಸಿಕ್ಕಿದ ತಕ್ಷಣ ಕ್ರಿಶ್ಚಿಯನ್ ಕನ್ವರ್ಟ್. ಧರ್ಮದ ಬಗ್ಗೆ ಸ್ಟ್ರಾಂಗ್ ಇಲ್ಲ. ಅದೇ ಕ್ರಿಶ್ಚಿಯನ್ಸ್ ಹಿಂದೂ ಆಗಿ ಅಂದ್ರೆ ಆಗಲ್ಲ, ಮುಸ್ಲಿಮ್ಸ್ ಹಿಂದೂ ಆಗಿ ಅಂದ್ರೆ ಆಗಲ್ಲ. ಅವ್ರವ್ರ ಧರ್ಮದ ಬಗ್ಗೆ ಅಷ್ಟು ಗಟ್ಟಿಯಾಗಿರ್ತಾರೆ. ನಮ್ಮ ಸನಾತನ ಧರ್ಮದ ಬಗ್ಗೆ ನೀವು ಗಟ್ಟಿಯಾಗಿರ್ಬೇಕು. ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಬೇಕು. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲರಿಗೂ ಕೂಡ ಸನಾತನ ಧರ್ಮದ ಬಗ್ಗೆ ಗೊತ್ತಾಗಬೇಕು ಅನ್ನುವಂತಹ ವಿಚಾರ. ಜ್ಯೋತಿಷ್ಯ ಅಂದ್ರೆ ಬೆಳಕು, ಕತ್ಲಿರೋಗೆ ಬೆಳಕನ್ನ ತೋರಿಸುವಂತ ಶಾಸ್ತ್ರ. ಸರ್ವಸ್ಯ ಲೋಚನಂ ಶಾಸ್ತ್ರಂ ಅಂತೀವಿ. ಕತ್ಲಿರೋಗೆ ಬೆಳಕನ್ನ ತೋರಿಸುವಂಥದ್ದು ಜ್ಯೋತಿಷ್ಯ ಶಾಸ್ತ್ರ. ವಿಡಿಯೋನ ಶೇರ್ ಮಾಡ್ತಾ ಹೋಗಿ ಪ್ರಿಯ ವೀಕ್ಷಕರೇ. ಈಗ ನೋಡೋಣ ಹೇಗಿದೆ ಭವಿಷ್ಯ ಅನ್ನುವಂಥ ವಿಚಾರವನ್ನ ಈಗ ತಿಳಿಸ್ತೀನಿ. ಹೊಸೊಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ವಿಡಿಯೋನ ಶೇರ್ ಮಾಡ್ತಾ ಇದ್ದೀರಿ. ಕೆಳಗಡೆ ಹೈಪ್ ಅನ್ನೋದು ಒತ್ತಿದ್ರೆ ತುಂಬಾ ಜನಕ್ಕೆ ವಿಡಿಯೋ ಅನ್ನೋದು ಶೇರ್ ಆಗುತ್ತೆ. ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರ ಭವಿಷ್ಯ ಹೇಗಿದೆ ಅಂದಾಗ 11 ಮೇ 2026 ಏನಾಗುತ್ತೆ? ಮಂಗಳ ಗ್ರಹ ವಾರದ ಮೊದಲನೇ ದಿನ ನಿಮ್ಮ ಜನ್ಮ ರಾಶಿಗೆ ಸಂಚಾರ. ರಾಷ್ಟ್ರಾಧಿಪತಿ ರಾಶಿನಲ್ಲಿ ಸಂಚಾರ ಆಗ್ಬೇಕಾದ್ರೆ ಏನಾಗುತ್ತೆ ಅಂದಾಗ ಧೈರ್ಯ ಜಾಸ್ತಿ ಆಗುತ್ತೆ. ಧೈರ್ಯೇ ವಸತೆ ಲಕ್ಷ್ಮಿ. ಬಹಳ ಧೈರ್ಯ ಜಾಸ್ತಿ ಆಗ್ಬಿಡುತ್ತೆ. ಕೋಪನು ಜಾಸ್ತಿ ಆಗುತ್ತೆ. ತಾನು ಹೇಳ್ದಂಗೆ ಎಲ್ಲರೂ ಕೇಳಬೇಕು ಅನ್ನುವಂತಹ ಅಹಂಕಾರ ಜಾಸ್ತಿ ಆಗುತ್ತೆ. ಅದು ಒಳ್ಳೇದಲ್ಲ ಅಲ್ವಾ? ಕ್ರೋಧ
ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ನಾನು ನಾನು ಅನ್ನೋದು ನಮ್ಮಲ್ಲಿರುವಂತಹ ಪ್ರೀತಿ ವಿನಯ ಅನ್ನೋದು ನಾಶ ಆಗುತ್ತೆ. ಅದಕ್ಕೆ ಮೇಷರಾಶಿ ಜಾತಕರು ಕೋಪ ಬೆಂಕಿ ಆಗ್ಬಿಡ್ತೀರಿ, ಬಹಳ ಹುಷಾರಾಗಿರ್ಬೇಕು. ತಾಯಿಗೆ ಕೋಪ ಜಾಸ್ತಿ ಬರ್ಬೋದು, ಭೂಮಿ ವಿಚಾರದಲ್ಲಿ ಕಲಹಗಳಾಗ್ಬೋದು, ಮನೆಯಲ್ಲಿ ಕಲಹಗಳಾಗುವಂಥದ್ದು. ಆದರೆ ನಿಮ್ಮ ಮಾತು ಹೆಂಗಿರುತ್ತೆ, ತುಂಬಾ ಖಡಕ್ ಆಗಿರುತ್ತೆ. ಆಮೇಲೆ ನೀವು ಮಾತಾಡೋ ಮಾತು ಜಗಳ ಇಲ್ದಿರೋ ಕಡೆ ಜಗಳ ಸ್ಟಾರ್ಟ್ ಆಗ್ಬಿಡ್ಬೋದು. ಬೆಂಕಿ ಹತ್ಕೋಬೇಕಾದ್ರೆ ಏನ್ ಬೇಕು, ಸ್ವಲ್ಪ ಕಿಡಿ ಸಾಕು. ಬೆಂಕಿ ಕಡ್ಡಿ ಒಂಚೂರು ಹಚ್ಚಿಬಿಟ್ಟು ಎಲ್ಲರೂ ಬಿಟ್ಬಿಟ್ರೆ ಚೆನ್ನಾಗಿ ಒಣಗಿರೋ ಕಡೆ ಏನಾಗುತ್ತೆ, ಬೆಂಕಿ ಎತ್ಕೊಂಡ್ಬಿಡುತ್ತೆ. ಹಂಗೆ ಕುಟುಂಬದಲ್ಲಿ ಬೆಂಕಿ ಎತ್ಕೊಂಡ್ಬಿಡುತ್ತೆ. ಬಹಳ ಜಾಗೃತರಾಗಿರ್ರಿ ಮೇಷರಾಶಿ ಜಾತಕರು. ಹಾಗಾದ್ರೆ ಮೇಷರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರವನ್ನು ಈಗ ನಾನು ತಿಳಿಸ್ಕೊಡ್ತೀನಿ. ಮೇಷರಾಶಿ ಜಾತಕರಿಗೆ ಸೋಮವಾರ ಮಂಗಳವಾರ ನಿಮ್ಮ ಆದಾಯದಲ್ಲಿ ಏರಿಕೆ ಆಗುತ್ತೆ, ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ, ಸ್ನೇಹಿತರ ಭೇಟಿ ಉಂಟಾಗುತ್ತೆ. ಸೋಮವಾರ ಮಂಗಳವಾರ. ಬುಧವಾರ ಗುರುವಾರ ಶುಕ್ರವಾರ ಸ್ತ್ರೀಯಿಂದ ಅಧಿಕ ಖರ್ಚು, ಶೀಘ್ರ ಕೋಪ ಜಾಸ್ತಿ, ಕಂಟ್ರೋಲ್ ಮಾಡ್ಕೋಬೇಕು 3 ದಿನ. ಮತ್ತೆ ವಾರದ ಕೊನೆ 2 ದಿನ ಟೈಮ್ ಚೆನ್ನಾಗಿರುತ್ತೆ. ನಿಮಗೆ ಭಾಗ್ಯೋದಯ ಆಗುತ್ತೆ, ಸನ್ಮಾನಗಳಾಗುತ್ತೆ, ಉತ್ತಮ ಸೌಕರ್ಯಗಳು ಪ್ರಾಪ್ತಿಯಾಗುತ್ತೆ. ಒಟ್ಟು 4 ದಿನ ಶುಭ. ಸೋಮವಾರ ಮಂಗಳವಾರ ಶನಿವಾರ ಭಾನುವಾರ. ಇನ್ನು 3 ದಿನ ಈ ವಾರದಲ್ಲಿ ನೀವು ಜಾಗೃತರಾಗಿರ್ಬೇಕು. ಹಾಗಾದ್ರೆ ಮೇಷರಾಶಿ ಜಾತಕರು ಓಂ ರುದ್ರಾಯ ನಮಃ ಅನ್ನೋ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನ ಮಾಡಿಸ್ಬೇಕು. ಇನ್ನು ಯಾರು ಮೇಷರಾಶಿ ಜಾತಕರಿದ್ದೀರಿ, ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ದರ್ಶನವನ್ನ ಮಾಡಬೇಕು. ಇನ್ನು ರಾಶಿ ಚಕ್ರದಲ್ಲಿ 2ನೇ ರಾಶಿಯೇ ವೃಷಭ ರಾಶಿ. ಯಾರು ವೃಷಭ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ವೃಷಭ ರಾಶಿಯಾಧಿಪತಿಯಾದಂಥ ಶುಕ್ರ 2ನೇ ಮನೆಯಲ್ಲಿ, ದ್ವಿತೀಯಾಧಿಪತಿಯಾದಂತಹ ಬುಧ ನಿಮ್ಮ ಜನ್ಮ ರಾಶಿಯಲ್ಲಿ. ನಿಮಗೆ ಮೋಸ ಮಾಡೋರು ಯಾರು, ನೀವು ಯಾರನ್ನ ಪ್ರೀತಿಸಿದ್ದೀರೋ ಅವರೇ ನಿಮಗೆ ಮೋಸ ಮಾಡ್ಬಿಡ್ತಾರೆ. ಮಕ್ಕಳು ಕೈ ಕೊಟ್ಟಾಗ ಬೇಜಾರಾಗುತ್ತೆ, ಮಕ್ಕಳು ಅಂತ ನಾವು ಎಷ್ಟು ಮಾಡಿದ್ವಿ ಅಂತ. ಯಾಕೆ, ಮೋಹನೇ ಬೇರೆ ಪ್ರೀತಿನೇ ಬೇರೆ. ಕೆಲವರು ಮೋಹದಿಂದ ಎಲ್ಲ ಮಾಡ್ತೀರಿ, ಅಥವಾ ಎಲ್ಲೋ ಒಂದ್ ಕಡೆ ಹಣ ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ತೀರಾ, ಅಥವಾ ನಿಮ್ಮ ಮಾತೇ ನಿಮಗೆ ಮೃತ್ಯು ಆಗ್ಬೋದು. ಮಾತು ಬಲ್ಲವನಿಗೆ ಜಗಳವಿಲ್ಲ, ಆದ್ರಿಂದ ಸರಿಯಾಗಿ ಮಾತಾಡೋದನ್ನ ಎಚ್ಚರವಾಗಿರ್ಬೇಕು. ಕುಟುಂಬ ಅಭಿವೃದ್ಧಿ ಆಗುತ್ತೆ, ಧನ ಅಭಿವೃದ್ಧಿ ಆಗುತ್ತೆ. ಶುಕ್ರ ಗುರು 2ನೇ ಮನೆಯಲ್ಲಿರೋದ್ರಿಂದ ಫೈನಾನ್ಷಿಯಲಿ ಚೆನ್ನಾಗಿರ್ತೀರಾ ಅನ್ನೋದು ಸೂಚಿಸುತ್ತೆ. ವೃಷಭ ರಾಶಿಯವರಿಗೆ ಈ ವಾರ 5 ದಿನ ಶುಭ ಕಾಲ. ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಸಂತೋಷವಾಗಿರ್ತೀರಿ, ಧೈರ್ಯ ಹೆಚ್ಚಾಗುತ್ತೆ, ಉತ್ಸಾಹ ಹೆಚ್ಚಾಗುತ್ತೆ, ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ, ಬಹಳ ಗೌರವ, ನಿಮ್ಮ ಆದಾಯದಲ್ಲಿ ಏರಿಕೆ ಆಗುತ್ತೆ. ಇನ್ನು ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಸ್ನೇಹಿತರ ಜೊತೆ ಮನಸ್ತಾಪಗಳುಂಟಾಗುವಂಥದ್ದು, ಧನ ನಷ್ಟ ಆಗುವಂತಹ ಕಾಲ ಇದು. ಅದಕ್ಕೆ ವೃಷಭ ರಾಶಿ ಜಾತಕರು ವಾರದ ಕೊನೆ 2 ದಿನ ಜಾಗ್ರತೆ. ಯಾರ್ಯಾರು ವೃಷಭ ರಾಶಿ ಜಾತಕರಿದ್ದೀರಿ, ವಾರದ ಕೊನೆ 2 ದಿನ ಟೈಮ್ ಚೆನ್ನಾಗಿರಲ್ಲ, ಇನ್ನು ವಾರದ ಮೊದಲು 5 ದಿನ ಟೈಮ್ ಚೆನ್ನಾಗಿರುತ್ತೆ. ನೀವೆಲ್ಲ ಏನು ಪರಿಹಾರವನ್ನ ಮಾಡ್ಕೋಬೇಕು ವೃಷಭ ರಾಶಿ ಜಾತಕರು ಅಂದಾಗ, ಬೆಳಿಗ್ಗೆ ಬೇಗ ಎದ್ದೇಳಬೇಕು, ಸೂರ್ಯೋದಯ ಕಾಲದಲ್ಲಿ ಸೂರ್ಯ ನಮಸ್ಕಾರಗಳನ್ನ ಮಾಡ್ತಾ ಶಿವನ ಜಪ ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನ ಜಪ ಮಾಡಿ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಒಳ್ಳೆಯದಾಗತ್ತೆ. ಪ್ರಿಯ ವೀಕ್ಷಕರೇ, ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯ ಗುರುಜಿ ಏನ್ ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಹಾಗಾದ್ರೆ ಮಿಥುನ ರಾಶಿಯವರ ಭವಿಷ್ಯ ಹೇಗಿದೆ? ಈ ವಾರ 14ನೇ ತಾರೀಕು ನಿಮ್ಮ ಜನ್ಮ ರಾಶಿಗೆ ಶುಕ್ರ ಬರ್ತಾನೆ. ನಿಮ್ಮ ರಾಶ್ಯಾಧಿಪತಿಯಾದಂಥ ಬುಧ ವ್ಯಯಭಾವದಲ್ಲಿ ಹೊರಟೋಗ್ತಾನೆ. ಶುಕ್ರ ಬಂದಾಗ ಸ್ವಲ್ಪ ಗುರುವಿನ ನೆಗೆಟಿವ್ ಎಫೆಕ್ಟು ಮಿಥುನ ರಾಶಿಯವರಿಗೆ ಕಮ್ಮಿ ಆಗುತ್ತೆ. ಶುಕ್ರ ಬಂದಾಗ ತುಂಬಾ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಇದ್ಬಿಟ್ಟು ಪ್ರಾಪಂಚಿಕ ಸುಖವನ್ನೇ ಮರೆತುಬಿಟ್ಟಿರ್ತೀರ. ಶುಕ್ರ ನಿಮ್ಮ ಜನ್ಮ ರಾಶಿಗೆ ಬಂದಾಗ ಸ್ವಲ್ಪ ಹೂ ಹರಳುತ್ತೆ, ಪ್ರಾಪಂಚಿಕ ಸುಖ ಸಂತೋಷದ ಕಡೆ ನಿಮ್ಮ ಮನಸ್ಸು ಅನ್ನೋದು ಬರುತ್ತೆ. ಒಳ್ಳೆ ಬಟ್ಟೆ ಹಾಕೋಬೇಕು, ಚೆನ್ನಾಗಿರ್ಬೇಕು ಅನ್ನುವಂತಹ ಜ್ಞಾನ ನಿಮಗೆ ಪ್ರಾಪ್ತಿಯಾಗುತ್ತೆ. ಇದು ಮಿಥುನ ರಾಶಿ ಜಾತಕರಿಗೆ. ಮಿಥುನ ರಾಶಿ ಜಾತಕರಿಗೆ ಬುಧ ವ್ಯಯಭಾವದಲ್ಲಿ ಹೋದಾಗ ಮನೆ ಕಳ್ಕೊಳ್ಳುವಂಥದ್ದು, ವಾಹನಗಳು ನಷ್ಟ ಆಗುವಂಥದ್ದು, ತಾಯಿಯ ನಷ್ಟ, ತಾಯಿ
ನಷ್ಟ ಆಗುವಂಥದ್ದು ಅಥವಾ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂತಹ ಸಾಧ್ಯತೆಗಳಿರುತ್ತೆ. ಸೋಮವಾರ ಮಂಗಳವಾರ ವ್ಯಾಪಾರದಲ್ಲಿ ನಷ್ಟ, ಹೊಟ್ಟೆ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಈ ವಾರ 5 ದಿನ ಟೈಮ್ ಚೆನ್ನಾಗಿದೆ. ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ನೀವು ಅಧಿಕಾರವನ್ನು ಪಡಿತೀರಿ. ಉತ್ತಮವಾದ ಆದಾಯ ಪ್ರಾಪ್ತಿಯಾಗುತ್ತೆ. ನಿಮಗೆ ಜ್ಞಾನೋದಯ ಆಗುವಂತಹ ಕಾಲ ವಾರದ ಕೊನೆ 5 ದಿನ. ಹಾಗಾದರೆ ಮಿಥುನ ರಾಶಿ ಜಾತಕರು ಏನು ಪರಿಹಾರವನ್ನು ನೀವು ಮಾಡ್ಕೋಬೇಕು ಅಂದಾಗ ಶಿವನನ್ನ ಓಂ ವಿಶ್ವೇಶ್ವರಾಯ ನಮಃ, ಇಡೀ ವಿಶ್ವಕ್ಕೆ ತಂದೆ ಶಿವ, ಆ ಶಿವನನ್ನು ನೆನಪು ಮಾಡ್ತಾ ಶಿವನಿಗೆ ನಿಮ್ಮ ಕೈಲಾದಂತಹ ಪೂಜೆ ರುದ್ರಾಭಿಷೇಕವನ್ನು ಮಾಡಿ, ನನಗೇನು ದುಡ್ಡಿಲ್ಲ ಕಷ್ಟ ಇದೆ ಎಂದಾಗ ಒಂದು ಹೂವಿನಿಂದ ವಿಭೂತಿಯಿಂದ ಪೂಜೆ ಮಾಡಿದ್ರು ಕೂಡ ಶಿವ ಪ್ರಸನ್ನ ಆಗ್ತಾನೆ. ಈ ವಾರ ಮಿಥುನ ರಾಶಿ ಜಾತಕರು. ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಯಾರ ಕರ್ಕಾಟಕ ರಾಶಿ ಇದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕಟಕ ರಾಶಿಗೆ ವ್ಯಯಭಾವದಲ್ಲಿ ಶುಕ್ರ ಮತ್ತು ಗುರು, ಲಾಭ ಭಾವದಲ್ಲಿ ಸೂರ್ಯ ಮತ್ತು ಬುಧ. ನಿಮ್ಮ ಧೈರ್ಯದಿಂದ ನಿಮಗೆ ಲಾಭ ಆಗುತ್ತೆ. ಯಾರು ಡಾಕ್ಟರ್ಗಳಿದ್ದೀರಿ ಒಳ್ಳೆ ಲಾಭ, ನರ್ಸ್ಗಳು ಯಾರಿದ್ದೀರಿ, ಮೆಡಿಕಲ್ ಸ್ಟಾಫ್ಗಳು ಯಾರಿದ್ದೀರಿ, ಕೆಲವರು ಜೈಲಲ್ಲಿ ಕೆಲಸ ಮಾಡುವಂಥವ್ರು ಅಂದರೆ ಜೈಲ್ ಅಧಿಕಾರಿಗಳಿಗೆ ಲಾಭ ಆಗುತ್ತೆ, ಅನುಕೂಲಗಳಾಗುತ್ತೆ. ಕೆಲವರು ಕಳ್ತನ ಮಾಡ್ತಾರೆ, ಅಂಥವ್ರಿಗೂ ಕೂಡ ಲಾಭ ಅನುಕೂಲಗಳು ಆಗುತ್ತೆ ಕಟಕ ರಾಶಿ ಜಾತಕರಿಗೆ. ಈ ವಾರ 5 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಸಾರ್ವಜನಿಕರಿಂದ ಅಪಮಾನ ಆಗುವಂಥದ್ದು, ಕೆಲವು ಟೈಮಲ್ಲಿ ಪೊಲೀಸ್ ಕೇಸು ಕೋರ್ಟ್ ಕೇಸ್ ಇದ್ರೆ ಸರವಾಸ ಆಗುವಂಥದ್ದು, ಕೋಪ ಜಾಸ್ತಿ ಆಗುವಂಥದ್ದು, ಮಕ್ಕಳ ಜೊತೆ ವಿವಾದ ಉಂಟಾಗುವಂಥದ್ದು, ಅನಾವಶ್ಯಕ ಖರ್ಚುಂಟಾಗುವ ಸಾಧ್ಯತೆ. ಇನ್ನು ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಚೆನ್ನಾಗಿರ್ತೀರಿ. ಎಲ್ಲ ಆಕಾಂಕ್ಷೆಗಳು ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದೆಲ್ಲ ಈಡೇರೋಕ್ಕೆ ನೀವು ಈ ವಾರ ಕೊನೆ ಶನಿವಾರ ಭಾನುವಾರದವರೆಗೂ ಕಾಯಬೇಕು. ಅಧಿಕಾರ ಇಲ್ಲದೆ ಇರೋರಿಗೂ ಮತ್ತೆ ಅಧಿಕಾರವನ್ನು ಕೂಡ ಪಡಿತೀರಿ. ಧನಲಾಭ ಆಗುತ್ತೆ. 2 ದಿನ ವಾರದ ಕೊನೆ 2 ದಿನ ವೆಯ್ಟ್ ಮಾಡಿ. ಶಿವನನ್ನ 3 ಲೋಕದ ತಂದೆ ಓಂ ತ್ರಿಲೋಕೇಶಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ಪಂಚಾಮೃತದಿಂದ ಶಿವನ ಅಭಿಷೇಕವನ್ನ ಮಾಡಿ ಕಟಕ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಯಾರ್ಯಾರು ಸಿಂಹ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನಿಮ್ಮ ರಾಶ್ಯಾಧಿಪತಿಯಾದಂಥ ಸೂರ್ಯ ದಶಮ ಭಾವದಲ್ಲಿ ಸಂಚಾರ. ಸಿಂಹರಾಶಿಯವರಿಗೆ ಸರ್ಕಾರದ ಉದ್ಯೋಗಗಳು ಪ್ರಾಪ್ತಿ, ಅಧಿಕಾರ ಪ್ರಾಪ್ತಿ, ಕಳೆದುಕೊಂಡಂತ ಅಧಿಕಾರ ಮತ್ತೆ ಪ್ರಾಪ್ತಿಯಾಗುವಂತಹ ಯೋಗ ಉಂಟಾಗ್ತಾ ಇದೆ. ಸಿಂಹರಾಶಿಯವರಿಗೆ ಪವರ್ ಜಾಸ್ತಿ ಆಗುತ್ತೆ. ದಶಮ ಭಾವದಲ್ಲಿ ಸೂರ್ಯ ಪವರ್ಫುಲ್ ಆಗ್ಬಿಡ್ತಾನೆ. ಅದಕ್ಕೆ ಅದು ಕರ್ಮಸ್ಥಾನ ಅಂತ ಕರೀಲಾಗುತ್ತೆ. ಅಲ್ಲಿ ಬುಧ ಕೂಡ ದಶಮ ಭಾವಾಧಿಪತಿ. ಕೆಲವರು ದುಡ್ಡು ಕೊಟ್ಟಾದ್ರೂ ಅಧಿಕಾರಗಳನ್ನ ತಗೊಂಡ್ಬಿಡ್ತಾರೆ ಅಲ್ವಾ. ಕೆಲವೆಲ್ಲ ಪೋಸ್ಟಿಂಗ್ಗಳಾಗಬೇಕಾದ್ರೆ ಸತ್ಯ ಏನೋ ನ್ಯಾಯವಾಗಿ ಪೋಸ್ಟಿಂಗ್ ಆದರೆ ಅದೊಂಥರ ಅದೃಷ್ಟ. ಕೆಲವೊಂದ್ಸಲ ಹಣವನ್ನು ಖರ್ಚು ಮಾಡಿ ಅಧಿಕಾರವನ್ನು ಪಡಿಬೇಕಾಗುತ್ತೆ. ಒಂದು MLA ಆಗಬೇಕು, ಒಂದು MP ಆಗಬೇಕು, ಎಲೆಕ್ಷನ್ ನಿಲ್ಲಬೇಕು, ಪಾರ್ಟಿಗೆ ಫಂಡ್ ಕೊಡಬೇಕು. ಫಂಡ್ ಕೊಡದೇ ಇದ್ರೆ ನಿಮಗೆ ಟಿಕೆಟ್ ಕೊಡಬೇಕಲ್ಲ ಅಲ್ವಾ. ದುಡ್ಡು ಖರ್ಚು ಮಾಡಬೇಕು. ಆ ದುಡ್ಡನ್ನು ಎಲ್ಲಿಂದ ತೆಗಿಬೇಕು, ಜನಗಳಿಂದನೇ ತೆಗಿಬೇಕು ಅನ್ನೋ ಮನೋಭಾವನೆ ಇರುತ್ತೆ. ಸೇವಾ ಮನೋಭಾವನೆಯಿಂದ ನೀವು ಯಾವುದೇ ಒಂದು ಅಧಿಕಾರ ವರ್ಗದಲ್ಲಿರೋರು ಕೂಡ ನೀವು ಟ್ರಾನ್ಸ್ಫರ್ಗಳು ಮಾಡಿಕೊಂಡಾಗ ಸೇವಾ ಮನೋಭಾವದಿಂದ ಮಾಡಿ ನಿಮ್ಗೆ ಏನು ದೇವ್ರು ಕೊಡಬೇಕು ಅದನ್ನೆಲ್ಲ ಕೊಟ್ಟೇ ಕೊಡ್ತಾನೆ. ಸಿಂಹ ರಾಶಿಯವರಿಗೆ ಒಳ್ಳೆ ಅಧಿಕಾರ ಪ್ರಾಪ್ತಿಯಾಗುತ್ತೆ, ಒಳ್ಳೆ ಉದ್ಯೋಗ ಪ್ರಾಪ್ತಿಯಾಗುತ್ತೆ. ಉದ್ಯೋಗ ಅದರಲ್ಲೂ ಒಳ್ಳೆ ಧನ ಬರುವಂತಹ ಕ್ಷೇತ್ರಗಳು, ಕಮ್ಯುನಿಕೇಷನ್ ಕ್ಷೇತ್ರಗಳು, ಬ್ಯಾಂಕಿಂಗ್ ಸೆಕ್ಟರ್ಗಳು ಅಥವಾ ಜಾಸ್ತಿ ಭಾಷಣಗಳು ಮಾಡುವಂತಹ ಕ್ಷೇತ್ರಗಳಲ್ಲೆಲ್ಲ ಒಳ್ಳೆ ಉದ್ಯೋಗ ಸಿಗುತ್ತೆ. ನಿಮಗೆ ಉದ್ಯೋಗನೇ ಸಿಗ್ತಾ ಇಲ್ಲ, ತೊಂದರೆ ಆಗ್ತಿದೆ ಅಂದಾಗ ಜನ್ಮ ಜಾತಕಗಳನ್ನ ತೋರಿಸಿ ಸೋಮವಾರ ಮಂಗಳವಾರ ನಿಮಗೆ ಅನೇಕ ಕಡೆಯಿಂದ ಧನಲಾಭ ಆಗುತ್ತೆ, ಮಾನಸಿಕವಾಗಿ ಸಂತೋಷ ಆಗುತ್ತೆ, ತಾವು ಮಾಡುವಂಥ ವೃತ್ತಿಯಲ್ಲಿ ಲಾಭ ಆಗುತ್ತೆ. ಇನ್ನು ವಾರದ ಕೊನೆ 5 ದಿನ ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಯಾವುದಾದ್ರೂ ಒಂದು ವ್ಯಾಜ್ಯ ಕಲಹಗಳಲ್ಲಿ ತಮ್ಮನ್ನು ತಾವು ಸಿಕ್ಕಿ ಹಾಕ್ಕೊಳ್ತೀರಾ. ನಿಮಗೇನಾದರೂ ಪೊಲೀಸ್ ಕೇಸು ಕೋರ್ಟ್ ಕೇಸ್ಗಳಿದ್ರೆ ಸೆರವಾಸ ಆಗುವಂಥದ್ದು, ಯಾರೋ ಮಾಡಿದ ತಪ್ಪು ಆಪಾದನೆಗಳು ನಿಮ್ಮ ಮೇಲೆ ಬರುವ ಸಾಧ್ಯತೆ, ಊಟ ಸರಿಯಾಗಿ ಜೀರ್ಣ ಆಗದೆ ಅಜೀರ್ಣ ಆಗುವಂಥದ್ದು, ಪ್ರಯಾಣಗಳಲ್ಲಿ ತೊಂದರೆಗಳಾಗುವಂತಹ ಸಾಧ್ಯತೆಗಳಿದೆ ಸಿಂಹ ರಾಶಿ ಜಾತಕರಿಗೆ. ಹಾಗಾದರೆ ಸಿಂಹ ರಾಶಿ ಜಾತಕರು ಏನು ಪರಿಹಾರ ಮಾಡಬೇಕು? ಓಂ ರುದ್ರಾಯ ನಮಃ ಅಂತೇಳಿ
ರುದ್ರಾಭಿಷೇಕವನ್ನು ಮಾಡಿ ಒಳ್ಳೆಯದಾಗುತ್ತೆ ಸಿಂಹ ರಾಶಿ ಜಾತಕರಿಗೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನನ್ನ ಭವಿಷ್ಯ ಏನು ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ 6ನೇ ರಾಶಿಗೆ ಕನ್ಯಾ ರಾಶಿ. ಕನ್ಯಾ ರಾಶಿ ಜಾತಕರಿಗೆ 11 ಮೇ 2026ರಿಂದ 17 ಮೇ 2026ರ ಕನ್ಯಾ ರಾಶಿ ಭವಿಷ್ಯ. ರಾಶ್ಯಾಧಿಪತಿ ಬುಧ 9ನೇ ಮನೆಯಲ್ಲಿ, ವ್ಯಯಾಧಿಪತಿ ಸೂರ್ಯ 9ನೇ ಮನೆಯಲ್ಲಿ. ತಂದೆಗೆ ಕಷ್ಟಗಳು ಆರಂಭ ಆಗುತ್ತೆ ಕನ್ಯಾ ರಾಶಿ ಜಾತಕರಿಗೆ, ಅಥವಾ ತಂದೆಗೆ ಕಂಟಕಗಳು ಉಂಟಾಗಬಹುದು. ನಿಮಗೆ ದೇವರ ಮೇಲೆ ನಂಬಿಕೆಗಳಿಲ್ಲದೆ ಅಪಮಾನಗಳು ಮಾಡುವಂಥದ್ದು. ಈಗ ಯಾರೋ ಒಬ್ರು ದೈವ ಭಕ್ತಿ ಮಾಡ್ತಾರೆ, ದೇವಸ್ಥಾನಗಳು ಹೋಗ್ತಾರೆ, ಅವಾಗ ಧರ್ಮ ಗ್ರಂಥಗಳು, ಆಚಾರ ವಿಚಾರಗಳು ನಿಮ್ಮ ಕುಟುಂಬದಲ್ಲಿ ತುಂಬಾ ಪೂರ್ವಿಕರಿಂದ ನಡ್ಕೊಂಡ್ ಬರುವಂಥವನ್ನೆಲ್ಲ ನೀವು ನಿಂದನೆ ಮಾಡಿದಾಗ ಬ್ರಾಹ್ಮಣರ ಶಾಪ, ದೈವ ಶಾಪಕ್ಕೆ ತುತ್ತಾಗುವಂತಹ ಸಾಧ್ಯತೆಗಳಿದೆ. ವಿವಾಹ, ಪ್ರೀತಿಯ ಜೀವನದಲ್ಲಿದ್ದಂತಹ ಸಂಕಷ್ಟಗಳು ಈ ವಾರ ನಿಮಗೆ ಕಡಿಮೆ ಆಗುತ್ತೆ. ಸ್ವಲ್ಪ ಸಮಾಧಾನ ಅನ್ನೋದು ನಿಮಗೆ ಸಿಗುತ್ತೆ. ರಿಟೇಲ್ ವ್ಯಾಪಾರಿಗಳಿಗೆ ನಿಧಾನವಾಗಿ ಈಗ ಹಣಕಾಸಿನ ಅಭಿವೃದ್ಧಿಯಾಗುವಂಥ ಸಾಧ್ಯತೆಗಳಿದೆ. ಕನ್ಯಾ ರಾಶಿಯವರಿಗೆ ಈ ವಾರ 5 ದಿನ ಟೈಮ್ ಚೆನ್ನಾಗಿದೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ಶತ್ರುಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡ್ಕೊಂತೀರಿ. ತಮ್ಮ ಗೃಹದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ. ಪುರುಷ ಜಾತಕರಾಗಿದ್ದರೆ ನೀವು ಪತ್ನಿಯಿಂದ ಧನ ಸಂಗ್ರಹವನ್ನು ಮಾಡ್ತೀರಿ. ಸ್ತ್ರೀ ಜಾತಕರಾಗಿದ್ದರೆ ಪತಿಯಿಂದ ಧನ ಸಂಗ್ರಹ, ಉತ್ತಮವಾದ ಆಹಾರ, ತಾವು ಮಾಡುವಂಥ ವೃತ್ತಿಯಲ್ಲಿ ಲಾಭ ಆಗುತ್ತೆ. ಇನ್ನು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಅನಾರೋಗ್ಯ, ಆರೋಗ್ಯಂ ಪ್ರದಾತುನೋ ದಿನಕರಃ ಅಂತೇಳಿ ಸೂರ್ಯನ ಪ್ರಾರ್ಥನೆ ಮಾಡಿ, ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ, ತುಂಬ ಒಳ್ಳೆ ಉತ್ತಮ ಆರೋಗ್ಯ ಇಟ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡಿ. ಪೈಲ್ಸ್ ರೋಗ ಇರೋರು ಬಹಳ ಹುಷಾರಾಗಿರಿ. ಆಹಾರ ಜಾಸ್ತಿ ಮಸಾಲೆ ಪದಾರ್ಥಗಳನ್ನ ತಿನ್ನಬೇಡಿ. ಸ್ಥಳೀಯ ಆಹಾರವನ್ನು ಸೇವನೆ ಮಾಡಿ. ಬೆಂಗಳೂರಿನ ಗುರುಜಿ ಇಟಾಲಿಯನ್ ಫುಡ್ಡು ಸಿಗುತ್ತೆ, ಚೈನೀಸ್ ಫುಡ್ ಸಿಗುತ್ತೆ, ಎಲ್ಲ ದೇಶದ ಆಹಾರಗಳು ಸಿಗುತ್ತೆ. ಆದರೆ ನಿಮ್ಮ ಆರೋಗ್ಯ ಸ್ಥಳೀಯ ಆಹಾರವನ್ನು ತಿನ್ನಿ. ಅಜೀರ್ಣ ಆಗುವಂತಹ ಸಾಧ್ಯತೆಗಳಿದೆ ವಾರದ ಕೊನೆ 2 ದಿನ. ಹಾಗಾದರೆ ಕನ್ಯಾ ರಾಶಿ ಜಾತಕರು ಯಾವ ಮಂತ್ರವನ್ನು ನೀವು ಜಪ ಮಾಡಬೇಕು ಅಂದಾಗ, ಯಾರು ದೇವ ಮಹಾದೇವ ಶಿವನನ್ನ ಓಂ ಮಹಾದೇವಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ಗಂಗಾಜಲ ಅಭಿಷೇಕವನ್ನ ಮಾಡೋದನ್ನ ಮರಿಬೇಡಿ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ರಾಶಿ ಚಕ್ರದಲ್ಲಿ 7ನೇ ರಾಶಿಗೆ ತುಲಾ ರಾಶಿ. ಯಾರು ತುಲಾ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ತುಲಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂದಾಗ, ನಿಮ್ಮ ಜನ್ಮ ರಾಶಿಗೆ ಸಪ್ತಮಾಧಿಪತಿ ಸಪ್ತಮ ಭಾವದಲ್ಲಿ ಬಂದಾಗ ಏನಾಗುತ್ತೆ? ವಿವಾದಗಳು. ಯಾವುದರಲ್ಲಿ? ವೈವಾಹಿಕ ಜೀವನದಲ್ಲಿ ವಿವಾದ, ಕಲಹ, ಕೋಪ, ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ದೇ ಇರೋದು, ಅವ್ರು ಒಂದು ಹೇಳೋದು, ಸಂಗಾತಿ ನೀವೊಂದು ಹೇಳೋದು. ಪುರುಷ ಜಾತಕರಾಗಿದ್ರೆ ಪತ್ನಿಯ ಜೊತೆ ಕಲಹ ಮಾಡ್ಕೊಂತೀರಿ. ಸ್ತ್ರೀ ಜಾತಕರಾಗಿದ್ರೆ ಪತಿಯ ಜೊತೆ ಕಲಹಗಳನ್ನ ಮಾಡ್ಕೊಂತೀರಿ. ಅದು ಮಾಡ್ಕೋಬಾರ್ದು. ಯಾವ ವಿಷಯದಲ್ಲಿ ಕಲಹಗಳಾಗ್ಬೋದು? ಕುಟುಂಬದ ವಿಷಯದಲ್ಲಿ ಕಲಹ ಆಗುವಂಥದ್ದು, ಧನದ ವಿಚಾರದಲ್ಲಿ ಕಲಹಗಳು ಮಾಡ್ಕೊಳ್ಳುವಂಥದ್ದು ಅಲ್ವಾ? ಒಟ್ಟೊಟ್ಟಿಗೆ ಇರ್ತೀವಿ ಅಂದಾಗ ಯಾರೂ ಕೂಡ ಪರ್ಫೆಕ್ಟ್ ಆಗಿರಲ್ಲ. ಬಟ್ಟೆ ಹೊಲ್ದಿರುವಂಥ ಟೈಲರೇ ಬಟ್ಟೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಹೊಲ್ದ್ಕೊಟ್ಟಿರಲ್ಲ. ಇನ್ನು ವಿವಾಹ ಆಗಿ ಸಂಗಾತಿ ಪರ್ಫೆಕ್ಟ್ ಆಗಿರ್ಬೇಕು ಅಂದರೆ ಎಲ್ಲಿಂದ ಸೇರಕ್ಕೆ ಸಾಧ್ಯ ಆಗುತ್ತೆ? ಇರೋದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ. ಸೋಮವಾರ, ಮಂಗಳವಾರ ಮಾನಸಿಕವಾಗಿ ಸ್ವಲ್ಪ ಬೇಸರ ಇರುತ್ತೆ. ನಿಮ್ಮ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುತ್ತೆ, ವಾದ ವಿವಾದಗಳು ಉಂಟಾಗುತ್ತೆ. ಎಚ್ಚರ. ಸೋಮವಾರ, ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಶತ್ರುಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂತೀರಿ. ಹೆಸರುವಾಸಿ ಆಗ್ತೀರಿ, ಖ್ಯಾತಿಯನ್ನ ಪಡಿತೀರಿ. ತಾವು ಮಾಡ್ತಿರುವಂಥ ವೃತ್ತಿಯಲ್ಲಿ ಲಾಭವನ್ನ ಪಡಿತೀರಿ. ವ್ಯಾಪಾರದಲ್ಲಿ ಅಭಿವೃದ್ಧಿ. ನೀವು ಯಾರನ್ನ ದೂಷಿಸ್ತಾ ಇದ್ರಿ, ಪುರುಷ ಜಾತಕರು ಪತ್ನಿಯಿಂದ ಮತ್ತೆ ಸಂತೋಷ ಸಿಗುತ್ತೆ. ಸ್ತ್ರೀ ಜಾತಕರಿಗೆ ಪತಿಯಿಂದ ಸಂತೋಷ ಅನ್ನೋದು ಪ್ರಾಪ್ತಿಯಾಗುತ್ತೆ. ಈ ವಾರ 5 ದಿನ ನಿಮಗೆ ಟೈಮು ಚೆನ್ನಾಗಿದೆ. ಯಾರು ರೀಲ್ಸ್ ಮಾಡ್ತೀರಿ ಅಥವಾ ಯೂಟ್ಯೂಬರ್ಗಳಾಗಿರ್ತೀರಿ, ಇನ್ಸ್ಟಾಗ್ರಾಮ್ಗಳಲ್ಲಿ ಕೆಲಸಗಳು ಮಾಡ್ತಾ ಇರ್ತೀರಿ, ಒಳ್ಳೆ ಹೆಸರುವಾಸಿಯನ್ನು ಪಡಿತೀರಿ. ರಾಜಕಾರಣಿಗಳು ಕೂಡ ಒಳ್ಳೆ ಹೆಸರು, ಜನಪ್ರಿಯತೆಯನ್ನು ನೀವು ಪಡಿತೀರಾ. ತುಲಾ ರಾಶಿ ಜಾತಕರು. ಹಾಗಾದರೆ ತುಲಾ ರಾಶಿ ಜಾತಕರು ದೇವರು ಅಂದಾಗ ಶಕ್ತಿವಂತ, ಸರ್ವಶಕ್ತಿವಾನ್ ಅಂತ ಕರಿತೀವಿ.
ನಮ್ಮ ಕಣ್ಣಿಗೆ ಕಾಣಲ್ಲ ಅಲ್ವಾ, ಆದರೂ ಕೂಡ ಭಗವಂತ ಇದ್ದಾನೆ ಅನ್ನುವಂತಹ ಅನುಭವ ಆಗುತ್ತೆ ಅಲ್ವಾ. ನಾವು ವಿನಾಶ ಆಗುತ್ತೀವ, ಶರೀರ ವಿನಾಶ ಆಗುತ್ತೆ, ಪರಮಾತ್ಮ ವಿನಾಶ ಆಗಲ್ಲ. ಆದ್ರಿಂದ ಒಂದು ಚೈತನ್ಯ ಶಕ್ತಿ ನೀವಾಗಿರ್ತೀರಿ. ಅದಕ್ಕೆ ಪರಮಾತ್ಮನನ್ನ ಓಂ ಪರಮಾತ್ಮನೇ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ, ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯ ಗುರುಜಿ ಏನು ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ 8ನೇ ರಾಶಿಗೆ ವೃಶ್ಚಿಕ ರಾಶಿ. ಹಾಗಾದರೆ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ವೃಶ್ಚಿಕ ರಾಶಿಯವರಿಗೆ ಈ ವಾರ ಸಪ್ತಮದಲ್ಲಿ 15/5/26 ವೃಶ್ಚಿಕ ರಾಶಿಯವರಿಗೆ ಸೂರ್ಯ 7ನೇ ಮನೆ ಗೋಚಾರದಲ್ಲಿ ಸಂಚಾರ ಆಗ್ತಾನೆ. 7ನೇ ಮನೆಯಲ್ಲಿ ಬುಧ ಸಂಚಾರ ಆಗ್ತಾನೆ. 6ನೇ ಮನೆಯಲ್ಲಿ ಮಂಗಳ ಸಂಚಾರ ಆಗೋದ್ರಿಂದ ಶತ್ರುಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂತೀರಿ. ಗೆಲುವು ಅನ್ನೋದು ನಿಮ್ಮನ್ನು ಹುಡ್ಕೊಂಡ್ ಬರುತ್ತೆ. ಕಾಯಿಲೆಗಳಿದ್ರೆ ಕಾಯಿಲೆಗಳೆಲ್ಲ ವಾಸಿಯಾಗುತ್ತೆ. ಆದರೆ ರೀಟೈಲ್ ವ್ಯಾಪಾರ ಮಾಡೋರು ಬಹಳ ಎಚ್ಚರವಾಗಿರಬೇಕು. ವೃಶ್ಚಿಕ ರಾಶಿ ಜಾತಕರು ಹಣವನ್ನು ಕಳ್ಕೊಳ್ಳುವಂಥದ್ದು. ಯಾರು ನಿಮ್ಮ ಹತ್ರ ವ್ಯಾಪಾರಕ್ಕೆ ಬರ್ತಾರೋ ಅವ್ರ ಜೊತೆ ಕಲಹಗಳನ್ನ ಮಾಡ್ಕೋಬೇಡಿ. ಆಮೇಲೆ ಅನುಮಾನ ಅನ್ನೋದನ್ನ ಪಡಬೇಡಿ. ವಿವಾಹ ಜೀವನದಲ್ಲಿ ಪುರುಷರಾಗಿದ್ರೆ ಪತ್ನಿ ಮೇಲೆ ಅನುಮಾನ, ಸ್ತ್ರೀ ಜಾತಕರಾಗಿದ್ರೆ ಪತಿ ಯಾರ ಜೊತೆಗೆ ಹೋಗಿ ಬರ್ತಾರೋ ಏನೋ ಅಂತ ಅನುಮಾನ. ಇದೆಲ್ಲ ಬಿಟ್ಟು ಈಶ್ವರನ ನೆನಪನ್ನ ಮಾಡಿ ನೀವು ಅನುಮಾನಾಸ್ಪದ ಅಂತ ಮನಸ್ಸನ್ನ ತೆಗೆದುಹಾಕಿ. ಇಲ್ಲಾಂದ್ರೆ ವಿವಾಹ ಜೀವನದಲ್ಲಿ ಕಲಹಗಳಾಗುವ ಸಾಧ್ಯತೆಗಳಿದೆ. ಈ ವಾರ 5 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಎದೆಯಲ್ಲಿ ತೊಂದರೆಗಳಾಗುವಂಥದ್ದು, ಭಯ ಆಗುವಂಥದ್ದು. ಹಾರ್ಟ್ ಪ್ರಾಬ್ಲಮ್ ಇರೋರು ಬಹಳ ಎಚ್ಚರ. ಭಯಮೇವಸ್ತಿ ಶತ್ರು, ಭಯ ಅನ್ನೋದೇ ಒಂದು ಶತ್ರು. ಭಯ ಮನಸ್ಸು ಕೊಡುತ್ತೆ ಅಷ್ಟೇ ಹೊರತು ನಮ್ಗೆ ಯಾರಿಗೂ ಭಯ ಬೇಕಾಗಿಲ್ಲ. ನಾವು ಫ್ಯೂಚರ್ ಯೋಚನೆ ಮಾಡೋಂಗಿಲ್ಲ, ಪಾಸ್ಟ್ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅಟ್ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಪ್ರೆಸೆಂಟಲ್ಲಿ ದೇವ್ರು ನಿಮ್ಗೆ ಏನು ಸಂತೋಷ ಕೊಟ್ಟಿದ್ದಾನೋ ಅದನ್ನು ನೀವು ಅನುಭವಿಸಿ. ಯಾವಾಗಲೂ ಕೂಡ ಭವಿಷ್ಯ ಚಿಂತಕರಾಗಿ ದುಃಖಿಗಳಾಗಬೇಡಿ. ಯಾರನ್ನು ಕೂಡ ಮನಸ್ಸಿನಿಂದನೂ ಕೂಡ ನೀವು ಬೈಕೋಬೇಡಿ. ಈಗ ವೃಶ್ಚಿಕ ರಾಶಿಯವರಿಗೆ 5 ದಿನ ಅಂದರೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಎದೆಯಲ್ಲಿ ತೊಂದರೆ ಆಗುವಂಥದ್ದು, ಏನೋ ಒಂಥರ ಭಯ ಉಂಟಾಗುವಂಥದ್ದು, ಧನ ನಷ್ಟ ಉಂಟಾಗುವಂಥದ್ದು, ನಿದ್ರಾಭಂಗ ಉಂಟಾಗುವಂಥದ್ದು. ಹೀಗೆ ವಾರದ ಮೊದಲು 5 ದಿನ ಟೈಮ್ ಚೆನ್ನಾಗಿರಲ್ಲ. ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರುತ್ತೆ. ನಿಮಗೆ ಮತ್ತೆ ಮನಸ್ಸಿಗೆ ಶಾಂತಿ ಅನ್ನೋದು ನೆಲೆಸುತ್ತೆ. ಶಾಂತಿಯುತವಾದ ಗೃಹ ಜೀವನವನ್ನು ನಡೆಸ್ತೀರಿ. ನಿಮ್ಗೇನು ಕಾಯಿಲೆಗಳಿದೆ, ವ್ಯಾಧಿಗಳಿದೆ ಅದು ನಿವಾರಣೆ ಆಗುತ್ತೆ. ಚಿಂತೆ ಮಾಡಿಬಿಡಿ. ಇನ್ನು ವೃಶ್ಚಿಕ ರಾಶಿ ಜಾತಕರು ಏನು ಪರಿಹಾರ ಮಾಡ್ಕೋಬೇಕು ಅಂದಾಗ ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ. ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ಗುರುಜಿ ನನ್ನ ಭವಿಷ್ಯವನ್ನ ಏನ್ ತಿಳಿಸ್ತಾರೆ ಅಂತ. ಹಾಗಾದ್ರೆ ರಾಶಿ ಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಹಾಗಾದ್ರೆ ಧನಸ್ಸು ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಧನಸ್ಸು ರಾಶಿಯ ಅಧಿಪತಿ ಗುರು ಸಪ್ತಮ ಭಾವದಲ್ಲಿದ್ದು ನಿಮ್ಮ ಜನ್ಮ ರಾಶಿಯನ್ನ ನೋಡ್ತಾ ಇದ್ದಾನೆ. ಈ ವಾರದಲ್ಲಿ ಚತುರ್ಥ ಭಾವದಲ್ಲಿರುವಂತಹ ಕುಜ ಅಂದ್ರೆ 11/5/2026 ಪಂಚಮ ಭಾವಕ್ಕೆ ಹೋಗ್ತಾನೆ. ಮನೆಯಲ್ಲಿ ಸ್ವಲ್ಪ ಕಲಹಗಳು ಕಮ್ಮಿ ಆಗುತ್ತೆ, ವಿವಾದಗಳು ಕಮ್ಮಿ ಆಗುತ್ತೆ. ತಾಯಿ ಅಥವಾ ತಾಯಿ ಸಂಬಂಧಿಕರ ಜೊತೆ ಏನಾದರೂ ಕಲಹಗಳಿದ್ರೆ ಅದು ಕೂಡ ಕಮ್ಮಿ ಆಗುವಂತಹ ಸಾಧ್ಯತೆಗಳಿದೆ. ಸ್ವಲ್ಪ ಮಾನಸಿಕ ಒತ್ತಡ ಅನ್ನೋದು ಧನಸ್ಸು ರಾಶಿ ಜಾತಕರಿಗೆ ಗುರು ನೋಡ್ತಾ ಇದ್ರು ಕೂಡ ವಿರುದ್ಧ ದಿಕ್ಕಿನಲ್ಲಿ ರಾಹು ಇರೋದ್ರಿಂದ ನಿಮಗೆ ಸ್ವಲ್ಪ ಭ್ರಮೆ, ಭಯ, ಸ್ವಲ್ಪ ಟೆನ್ಷನ್ ಅನ್ನೋದು ರಾಹು ಕೊಡ್ತಾನೆ. ಯಾಕೆಂದ್ರೆ ಧನಸ್ಸು ರಾಶಿ ಅಂದ್ರೆ ಪೂರ್ವಾಭಿಮುಖವಾದಂತಹ ರಾಶಿ, ಪೂರ್ವ ರಾಶಿ, ಪಶ್ಚಿಮ ರಾಶಿಯಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಜಾಗ್ರತೆ. ಈಗ ಹೆಂಗು ಗುರುಬಲ ಇದೆ, ಏನು ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಧನಸ್ಸು ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ ಜಯ ಉಂಟಾಗುತ್ತೆ. ಎಲ್ಲ ಕಡೆಯಿಂದ ನಿಮಗೆ ವಿಜಯ ಪ್ರಾಪ್ತಿಯಾಗುತ್ತೆ. ಎಲ್ಲ ಕೆಲಸಗಳಲ್ಲೂ ವಿಜಯ ಪ್ರಾಪ್ತಿಯಾಗುತ್ತೆ. ಸೋಮವಾರ, ಮಂಗಳವಾರ ಮಾನಸಿಕವಾಗಿ ಟೆನ್ಷನ್ ಇರಲ್ಲ, ಮಾನಸಿಕವಾಗಿ ನೆಮ್ಮದಿಯಾಗಿರ್ತೀರಿ. ಉತ್ತಮವಾದ ಕೀರ್ತಿಯನ್ನ ಪಡಿತೀರಿ, ಉತ್ತಮ ನೆರೆಹೊರೆಯನ್ನ ಹೊಂದುತ್ತೀರಿ,
ಸೋಮವಾರ ಮಂಗಳವಾರ ಬಿಟ್ರೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಸ್ವಲ್ಪ ಮಾನಸಿಕ ಹಿಂಸೆ ಇರುತ್ತೆ, ಹೊಟ್ಟೆ ತೊಂದರೆ ಆಗ್ಬೋದು, ವಾಹನಗಳಿಂದ ನಿಮಗೆ ತೊಂದರೆ ಆಗುವಂತಹ ಸಾಧ್ಯತೆಗಳಿದೆ. ವಾರದ ಕೊನೆ 5 ದಿನ ಜಾಗ್ರತೆ. ನಾವು ಕರೆಕ್ಟಾಗಿ ಗಾಡಿ ಓಡಿಸ್ತಾ ಇದ್ದೀವಿ, ಎಡಗಡೆ ಇದ್ರೂ ಕೂಡ ಎಡಗಡೆ ಇರೋರು ಬಲಗಡೆ ನುಗ್ತಾ ಇರ್ತಾರೆ. ಹೇಗೆ ರೋಡ್ಗಳು ಸರಿ ಇರಲ್ಲ, ಅದರಲ್ಲೂ ಬೆಂಗಳೂರಂತಹ ರಾಜಧಾನಿಯಲ್ಲೇ ರೋಡ್ ಚೆನ್ನಾಗಿಲ್ಲ ಅಂದ್ರೆ ಇನ್ನು ಬೇರೆ ಡಿಸ್ಟಿಕಲ್ಲಿ ಹೇಗಿದೆಯೋ ಗೊತ್ತಿಲ್ಲ. ಅದಕ್ಕೆ ಬಹಳ ಎಚ್ಚರವಾಗಿ ವಾಹನವನ್ನ ಧನಸ್ಸು ರಾಶಿ ಜಾತಕರು ವಾರದ ಕೊನೆ 5 ದಿನ ನೀವು ಗಾಡಿ ಓಡಿಸ್ಬೇಕಾದ್ರೆ ಬಹಳ ಹುಷಾರಾಗಿರ್ಬೇಕು. ನೀವು ಯಾರು ಧನಸ್ಸು ರಾಶಿ ಜಾತಕರಿದ್ದೀರಿ, ದೇವರ ದೇವ ಮಹಾದೇವನನ್ನ ಈ ವಾರ ಪೂರ್ತಿ ಪ್ರಾರ್ಥನೆ ಮಾಡಬೇಕು. ಓಂ ಮಹಾದೇವಾಯ ನಮಃ. ಈ ವಾರದಲ್ಲಿ ನಿಮ್ಗೆ ಯಾವಾಗ ಸಮಯ ಸಿಗುತ್ತೋ ಅವಾಗ ಗಂಗಾ ಜಲದಿಂದ ಶಿವನ ಅಭಿಷೇಕವನ್ನ ಮಾಡಿ ಖಂಡಿತ ಧನಸ್ಸು ರಾಶಿಯವರಿಗೆ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಯಾರು ಮಕರ ರಾಶಿ ಜಾತಕರಿದ್ದೀರಿ, ಈಗ ನಿಮ್ಮ ಭವಿಷ್ಯ ಹೇಗಿದೆ ಅನ್ನುವಂಥ ವಿಚಾರ ಅಂದರೆ 17/5/2000 ಅಂದರೆ 11/5/2026ರಿಂದ 17/5/2026ರ ಮಕರ ರಾಶಿ ಭವಿಷ್ಯ. ಮಕರ ರಾಶಿಯವರಿಗೆ ದ್ವಿತೀಯ ಭಾವದಲ್ಲಿ ರಾಹು, ಈಗ ಕುಜ ಬೇರೆ ಚತುರ್ಥಾಧಿಪತಿ ಚತುರ್ಥ ಭಾವದಲ್ಲಿ ಸಂಚಾರ ಆಗೋದ್ರಿಂದ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಲಾಭ ಆಗುತ್ತೆ, ಆದರೆ ತಾಯಿಗೆ ಕೋಪ ಜಾಸ್ತಿ ಇರುತ್ತೆ. ತಾಯಿ ಸಂಬಂಧಿಕರ ಜೊತೆಗೆ ತುಂಬ ಚೆನ್ನಾಗಿ ನೀವು ಇರಬೇಕು. ಭೂಮಿ ಖರೀದಿ ಮಾಡ್ತೀರಾ, ಮನೆ ಖರೀದಿ ಮಾಡ್ತೀರಾ, ಅಲ್ಲೇನಾದ್ರೂ ಒಂದು ಕಲಹಗಳಾಗ್ಬೋದು, ಆದರೆ ವಿಜಯ ನಿಮಗೆ ಪ್ರಾಪ್ತಿಯಾಗುತ್ತೆ. ಚತುರ್ಥಾಧಿಪತಿ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾನೆ. ಮಕರ ರಾಶಿಯವರಿಗೆ 6ನೇ ಮನೆ ಅಧಿಪತಿ ಪಂಚಮ ಭಾವದಲ್ಲಿ, ಬುಧ ಮತ್ತೆ ಪಂಚಮಾಧಿಪತಿಯಾದಂಥ ಶುಕ್ರ 6ನೇ ಮನೆ ಸಂಚಾರ ಆಗ್ತಾ ಇರೋದ್ರಿಂದ ಯಾರಾದರೂ ಬೇರೆ ಸ್ತ್ರೀಯರ ಕೆಳಗಡೆ ಕೆಲಸ ಮಾಡುವಂಥವ್ರು, ಸ್ತ್ರೀ ಬಾಸ್ ಆಗಿರ್ತಾರೆ, ನೀವು ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ರೆ ಪುರುಷರಾಗಿರ್ಲಿ ಸ್ತ್ರೀ ಆಗಿರ್ಲಿ ಸ್ವಲ್ಪ ಜಾಗೃತರಾಗಿರ್ಬೇಕು. ಸೇವೆ ಮಾಡುವಂತಹ ಕಾರ್ಯದಲ್ಲೂ ಕೂಡ ಜಾಗೃತರಾಗಿರ್ಬೇಕು ಮಕರ ರಾಶಿ ಜಾತಕರು. ಈಗ ಬುಧ ನಿಮಗೆ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಜನಗಳ ಸಹಕಾರ ಸಿಗೋದಿಲ್ಲ. ಆಮೇಲೆ ಎಲ್ಲಾದ್ರೂ ಹಣವನ್ನ ಇನ್ವೆಸ್ಟ್ ಮಾಡ್ಕೊಂಡು ಟೆನ್ಷನ್ ಆಗ್ಬಿಡುತ್ತೆ, ಎಲ್ಲಿ ದುಡ್ಡು ಕಳೆದೋಗ್ಬಿಡುತ್ತೋ, ಲಾಸ್ ಆಗ್ಬಿಡುತ್ತೋ ಅಂತ ಲಾಸಲ್ಲೇ ಹಣವನ್ನು ತಗೊಳ್ಳುವಂಥದ್ದು. ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಬಹಳ ಹುಷಾರಾಗಿರ್ರಿ ಮಕರ ರಾಶಿ ಜಾತಕರು. ಸೋಮವಾರ ಮಂಗಳವಾರ ಕಾರಣವಿಲ್ಲದ ಸಂಬಂಧಿಕರ ಜೊತೆ ಶತ್ರುತ್ವ ಉಂಟಾಗುತ್ತೆ. ಸೋಮವಾರ ಮಂಗಳವಾರ ಹುಷಾರು. ಪಾಪಕೃತ್ಯಗಳಲ್ಲಿ ದಯವಿಟ್ಟು ಭಾಗಿಯನ್ನ ಆಗಬೇಡಿ, ನಿಮ್ಮನ್ನ ನೀವು ರಕ್ಷಣೆಯನ್ನ ಮಾಡಿಕೊಡಿ. ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ ಗುರುವಾರ ಶುಕ್ರವಾರ ನಿಮಗೆ ಟೈಮ್ ಚೆನ್ನಾಗಿದೆ. ವಾರದಲ್ಲಿ 3 ದಿನ ಸ್ನೇಹಿತರಿಂದ ಸಹಾಯ ಆಗುತ್ತೆ, ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯೇ ವಸತೆ ಲಕ್ಷ್ಮಿ. ಧೈರ್ಯದಿಂದ ಮುನ್ನುಗ್ಗಿ ಏನೇ ಒಂದು ಬಿಸ್ನೆಸ್ ಮಾಡಿದಾಗ ಸಕ್ಸಸ್ ಆಗುತ್ತೆ, ನೆಮ್ಮದಿಯಾಗಿರ್ತೀರಿ. ಮತ್ತೆ ವಾರದ ಕೊನೆ 2 ದಿನ ಮತ್ತೆ ಟೈಮ್ ಚೆನ್ನಾಗಿರಲ್ಲ. ಏನೇನು ಹಣವನ್ನು ಸಂಗ್ರಹಿಸಿದಿರಿ ಆ ಧನ ನಷ್ಟ ಆಗ್ಬೋದು, ನಿಮ್ಮ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ಬೋದು. ಈ ವಾರದಲ್ಲಿ 4 ದಿನ ಟೈಮ್ ಚೆನ್ನಾಗಿಲ್ಲ. ಸೋಮವಾರ ಮಂಗಳವಾರ ಮತ್ತು ಶುಕ್ರವಾರ ಶನಿವಾರ ಮತ್ತು ಭಾನುವಾರ. ಸೋಮವಾರ ಮಂಗಳವಾರ ಮತ್ತೆ ಶನಿವಾರ ಭಾನುವಾರ ಜಾಗ್ರತೆ. ಹಾಗಾದ್ರೆ ಮಕರ ರಾಶಿ ಜಾತಕರು ಏನ್ ಮಾಡ್ತೀರಾ ಅಂದ್ರೆ, ದೇವರ ದೇವ ಮಹಾದೇವ ಈಶ್ವರ ಮೇಲಿದ್ದಾನೆ, ಅವನು ಪರಮಾತ್ಮ ಅಂತೀವಿ, ಸರ್ವಶಕ್ತಿವಂತ ಅಂತ ಕರಿತೀವಿ. ಆ ಪರಮಾತ್ಮನ ಓಂ ಪರಮಾತ್ಮನೇ ನಮಃ. ಪರಮ ಅಂದ್ರೆ ಶ್ರೇಷ್ಠವಾದಂಥವನು. ಶಿವ ಯಾವಾಗಲೂ ಶ್ರೇಷ್ಠ ಅಲ್ವಾ. ನಾವೆಲ್ಲ ವಾಪಸ್ ಅವನ ಹತ್ರನೇ ಹೋಗ್ಬೇಕು. ಓಂ ಪರಮಾತ್ಮನೇ ನಮಃ ಅನ್ನುವಂಥ ಮಂತ್ರವನ್ನ ಮಕರ ರಾಶಿ ಜಾತಕರು ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸೋದನ್ನ ಮರಿಬೇಡಿ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ಗುರುಜಿ ನಮ್ಮ ಭವಿಷ್ಯವನ್ನ ಏನ್ ತಿಳಿಸ್ತಾರೆ ಅಂತ. ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಕುಂಭರಾಶಿ. ಯಾರು ಕುಂಭರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಕುಂಭರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಕುಂಭರಾಶಿಯವರಿಗೆ ಕೊನೆ 7.5 ನಡೀತಿದೆ. ತೃತೀಯ ಭಾವದಲ್ಲಿ ಮಂಗಳ ಸಂಚಾರ ಆಗ್ತಾ ಇರೋದ್ರಿಂದ ಈ ವಾರ ಅಂದ್ರೆ 11 ಮೇ 2026 ಸೋಮವಾರ ಮಂಗಳ ಗ್ರಹ ಮೀನರಾಶಿಯಿಂದ ಮೇಷರಾಶಿಗೆ ಸಂಚಾರ ಆಗೋದ್ರಿಂದ ನಿಮಗೆ ಧೈರ್ಯ ಹೆಚ್ಚಾಗುತ್ತೆ, ಸ್ಥೈರ್ಯ ಹೆಚ್ಚಾಗುತ್ತೆ, ವಿಜಯ ಪ್ರಾಪ್ತಿಯಾಗುತ್ತೆ. ಧೈರ್ಯ ಇದ್ರೆ ನಾವೇನೇ ಆಗಲಿ ಮುನ್ನುಗ್ಗಿ ಕೆಲಸ ಕಾರ್ಯಗಳನ್ನ ನೀವು ಮಾಡ್ತೀರಾ.
ಉತ್ತಮ ನೆರೆಹೊರೆ ನಿಮಗೆ ಪ್ರಾಪ್ತಿಯಾಗುತ್ತೆ. ಚತುರ್ಥ ಸ್ಥಾನದಲ್ಲಿ ಬುಧ ಸಂಚಾರ, ಪಂಚಮ ಭಾವದಲ್ಲಿ ಶುಕ್ರ ಸಂಚಾರ ಆಗ್ತಾ ಇರೋದ್ರಿಂದ ಎಲ್ಲಿ ಹಣವನ್ನ ಹೂಡಿಕೆ ಮಾಡಿದಿರಿ ಅಲ್ಲಿ ಧನ ಅಭಿವೃದ್ಧಿಯಾಗಿ ನಿಮ್ಮ ಕಷ್ಟ ಕಾಲದಲ್ಲಿ ಸಹಕಾರ ಮಾಡುತ್ತೆ. ಜೂಜಾಟ ಇರ್ಬೋದು, ಲಾಟ್ರಿ ಇರ್ಬೋದು, ಹಾರ್ಸ್ ರೈಡಿಂಗ್ ಇರ್ಬೋದು, ಮೊಬೈಲಲ್ಲಿ ಮ್ಯಾಚ್ ಫಿಕ್ಸಿಂಗ್ ಇರ್ಬೋದು, ಇಂಥ ಕಡೆ ಹಣವನ್ನು ಹೂಡಿಕೆ ಮಾಡಿದರೆ ನೀವು ಖಂಡಿತವಾಗ್ಲೂ ಧನ ಲಾಭ ಮಾಡಿಕೊಳ್ಳುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಕುಂಭರಾಶಿಯವರಿಗೆ ಈ ವಾರ ಪೂರ್ತಿ 7 ದಿನನೂ ಕೂಡ ಟೈಮ್ ಚೆನ್ನಾಗಿದೆ. ಸನ್ಮಾನ ನಿಮಗೆ ಪ್ರಾಪ್ತಿಯಾಗುತ್ತೆ, ಎಲ್ಲ ರೀತಿಯ ಅನುಕೂಲಗಳಾಗುತ್ತೆ, ಉನ್ನತವಾದ ಅಂತಸ್ತನ್ನ ಪಡಿತೀರಿ, ಧೈರ್ಯ ಹೆಚ್ಚಾಗುತ್ತೆ ಮತ್ತು ಧನಲಾಭ ಕೂಡ ಆಗುತ್ತೆ. ಈ ವಾರ 7 ದಿನನೂ ತುಂಬಾ ಚೆನ್ನಾಗಿ ಇರ್ತೀರಾ. ಹಾಗಾದ್ರೆ ಕುಂಭರಾಶಿ ಜಾತಕರು ಏನು ಪರಿಹಾರವನ್ನ ಈ ವಾರ ಮಾಡ್ಕೋಬೇಕು? ಓಂ ನಮಃ ಶಿವಾಯ ಮಂತ್ರ ಜಪ ಮಾಡಿ ಸಾಕು, ನಿಮಗೆಲ್ಲ ಒಳ್ಳೇದಾಗುತ್ತೆ. ಬಿಲ್ವಪತ್ರ ಇದ್ರೆ ಬಿಲ್ವಪತ್ರೆಯಿಂದ ಶಿವನ ಪೂಜೆ ಮಾಡಿ. ಇನ್ನು ರಾಶಿ ಚಕ್ರದಲ್ಲಿ 12ನೇ ರಾಶಿ, ದ್ವಾದಶ ರಾಶಿ ಅಂದ್ರೆ ಯಾವುದು? ಮೀನರಾಶಿ. ಯಾರ್ಯಾರು ಮೀನರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮೀನರಾಶಿಯವರಿಗೆ ಜನ್ಮ ಶನಿ, ಆದ್ರೆ ಜನ್ಮ ರಾಶಿಯಲ್ಲಿರುವಂತಹ ಕುಜ ನಿಮ್ಮ ಜನ್ಮ ರಾಶಿಯನ್ನು ಬಿಟ್ಟು ಮುಂದೆ ಹೋಗ್ತಾ ಇರೋದ್ರಿಂದ, ಅಂದ್ರೆ ಮೇಷರಾಶಿಗೆ ಸಂಚಾರ ಆಗ್ತಾ ಇರೋದ್ರಿಂದ ದ್ವಿತೀಯಾಧಿಪತಿ ದ್ವಿತೀಯ ಸ್ಥಾನದಲ್ಲಿ ಸಂಚಾರ ಆಗ್ತಾನೆ. ಆಗ ಸ್ವಲ್ಪ ಮಾನಸಿಕ ಒತ್ತಡ ಕಮ್ಮಿ ಆಗುತ್ತೆ. ಸ್ವಲ್ಪ ರ್ಯಾಶ್ ಬಿಹೇವಿಯರ್ನ ಮೀನರಾಶಿಯವರು ಕಮ್ಮಿ ಮಾಡ್ಕೋಬೇಕು. ಮಾತಾಡ್ಬೇಕಾದ್ರೆ ಬಹಳ ಜಾಗೃತರಾಗಿರ್ಬೇಕು. ಇಲ್ಲಾಂದ್ರೆ ಕುಟುಂಬದಲ್ಲಿ ಕಲಹಗಳಾಗ್ಬೋದು. ಇನ್ನು ಟಿವಿಗಳಲ್ಲಿ ಆಂಕರಿಂಗ್ ಮಾಡುವಂಥವ್ರು, ಭಾಷಣಗಾರರು ಇನ್ನು ಸ್ವಲ್ಪ ತಪ್ಪಾಗಿ ಮಾತಾಡ್ಬಿಟ್ರೆ ನಿಮ್ಮ ಹೆಸರನ್ನು ನೀವು ಕೆಡಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆಮೇಲೆ ವ್ಯಾಪಾರಸ್ಥರು ವ್ಯಾಪಾರ ಮಾಡಬೇಕಾದ್ರೆ ನೀವು ಕಸ್ಟಮರ್ಸ್ ಹತ್ರ ಎಷ್ಟು ವಿನಯದಿಂದ ಇರ್ತೀರ ಅಷ್ಟು ಒಳ್ಳೆಯದು. ಸ್ವಲ್ಪ ಹೆಚ್ಚು ಕಮ್ಮಿ ಮಾತಾಡ್ಬಿಟ್ರೆ ನೀವು ಗ್ರಾಹಕರನ್ನ ಕಳೆದುಕೊಳ್ಬೇಕಾಗುವಂಥ ಪರಿಸ್ಥಿತಿ ಮೀನರಾಶಿಯವರಿಗೆ ಉಂಟಾಗುವಂತಹ ಸಾಧ್ಯತೆ ಇದೆ. ಅಕ್ಕಪಕ್ಕ ನೆರೆಹೊರೆ ಅಂತ ಕಡೆಲ್ಲ ಬಹಳ ಹುಷಾರಾಗಿರ್ರಿ. ಏನಾದರೂ ಶತ್ರುತ್ವ ಉಂಟಾಗುವ ಸಾಧ್ಯತೆ ಇದೆ. ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಧನ ಲಾಭವನ್ನ ಮಾಡ್ತೀರಿ. ಮೀನರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ ಮಂಗಳವಾರ ಅನಾರೋಗ್ಯ ಉಂಟಾಗ್ಬೋದು ಮತ್ತು ಅಧಿಕ ಖರ್ಚು ಉಂಟಾಗ್ಬೋದು. ಅದಕ್ಕೆ ಆರೋಗ್ಯಂ ಪ್ರದಾತುನೋ ದಿನಕರಹ ಅಂತೀವಿ. ಯಾರ್ಯಾರು ಮೀನರಾಶಿ ಜಾತಕರಿದ್ದೀರಿ ಪರಿಹಾರ ಫಸ್ಟ್ ಹೇಳ್ತಾ ಇದ್ದೀನಿ. ಬೆಳಿಗ್ಗೆ ಬೇಗ ಸೂರ್ಯೋದಯ ಕಾಲದಲ್ಲಿ ಎದ್ದು ಸೂರ್ಯನಿಗೆ ಅರ್ಘ್ಯವನ್ನ ತಾಮ್ರದ ಚೊಂಬಿನಿಂದ ನೀವು ನೀರನ್ನು ಕೊಟ್ಟಾಗ, ಜಲವನ್ನ ಕೊಟ್ಟಾಗ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ನಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ನಾವು ಕೊಡಬೇಕು. ಈ ವಾರದ ಕೊನೆ 5 ದಿನ ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಿಮಗೆ ಧನ ಲಾಭ ಆಗುತ್ತೆ, ಸನ್ಮಾನಗಳಾಗುತ್ತೆ, ಒಡವೆಗಳನ್ನ ನೀವು ಕೊಂಡ್ಕೊಂತೀರಿ, ನೂತನ ವಸ್ತ್ರಗಳು ಹೊಸ ಬಟ್ಟೆ ಹಾಕೊಳ್ಳೋಕ್ಕೂ ಒಂದು ಯೋಗ. ಅಂತಹ ಒಳ್ಳೆ ಯೋಗ ಅನ್ನುವಂಥದ್ದು ವಾರದ ಕೊನೆ 5 ದಿನ ನಿಮಗೆ ಪ್ರಾಪ್ತಿಯಾಗುತ್ತೆ. ಪ್ರಿಯ ವೀಕ್ಷಕರೇ, ನಾನೀಗ ನಿಮಗೆ ವಾರ ಭವಿಷ್ಯವನ್ನ ಮೇಷರಾಶಿಯಿಂದ ಮೀನರಾಶಿಯವರೆಗೂ ತಿಳಿಸಿದ್ದೀನಿ. ಏನಾದರೂ ನಿಮಗೆ ಡೌಟ್ ಇದ್ರೆ, ಕನ್ಫ್ಯೂಸ್ ಇದ್ರೆ ನಿಮ್ಮ ಜನ್ಮ ಜಾತಕಗಳನ್ನು ಕೂಡ ನೀವು ತೋರಿಸ್ಬೋದು. ನೀವು ಕಳಿಸುವಂತಹ ಕಮೆಂಟ್ ಕೂಡ ನಾವು ಓದ್ತಾ ಇರ್ತೀವಿ. ತುಂಬಾ ಅಕ್ಯುರೇಟ್ ಆಗಿರುತ್ತೆ ಗುರುಜಿ ನೀವು ಹೇಳೋದಂಥದ್ದು ಅಂತ. ಮೀನರಾಶಿ ಜಾತಕರು ಶಿವನ ಮಂತ್ರ ಏನ್ ಜಪ ಮಾಡಬೇಕು ಅಂದಾಗ ಓಂ ವೀರಭದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ವಿಭೂತಿಯಿಂದ ಶಿವನ ಪೂಜೆ ಮಾಡಿ ಒಳ್ಳೆಯದಾಗ್ತಾ ಹೋಗುತ್ತೆ. ಗಂಗಾಜಲ ಅಭಿಷೇಕ ಸಾಧ್ಯ ಆದರೆ ಗಂಗಾಜಲ ಅಭಿಷೇಕ ಅಥವಾ ಹಸುವಿನ ಹಾಲಿದ್ರೆ ಕ್ಷೀರಾಭಿಷೇಕ ಶಿವನಿಗೆ ಮಾಡಿಸಿ ಮೀನರಾಶಿ ಜಾತಕರಿಗೆ ಒಳ್ಳೆಯದಾಗುತ್ತೆ. ನಿಮಗೆಲ್ಲ ಒಳ್ಳೆಯದಾಗಲಿ ಪ್ರಿಯ ವೀಕ್ಷಕರೇ. ಸಮಸ್ತ ಲೋಕೋ ಸುಖಿನೋ ಭವಂತು. ವಿಡಿಯೋನೆಲ್ಲ ಶೇರ್ ಮಾಡಿ ದಯವಿಟ್ಟು. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಅನ್ನೋದನ್ನ ಒತ್ತಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ ಅಂತೀವಿ. ಕತ್ಲೆರೋಗೆ ಬೆಳಕನ್ನು ತೋರಿಸುವಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ. ಎಲ್ಲ ಕಡೆ ಶೇರ್ ಮಾಡಿ ಅಂತ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.